ಇವತ್ತೇನು ಗೊತ್ತಾಕ ತಿಳ್ಕೊಂಬಿಟ್ಟಿದೆ. ಆಯ್ತಾ, ಇವತ್ತೇ ಹೇಳ್ಕೊಬೇಕಾ ನಮಗೆ? ಏನು ಗೊತ್ತಾ, ಕೆಲಸ ಮಾಡಬೇಕು ಅಂತಲೇ ಹೇಳ್ಕೊಂಬಿಟ್ಟಿದೆ. ಇವತ್ತು ವಿಷಯ ಏನು ಅಂದರೆ, ಮನೆ ಪೇಂಟಿಂಗ್ ನಡೀತಿದೆ. 3 ವರ್ಷ ಆಗಿತ್ತು ಮನೆ ಪೇಂಟಿಂಗ್ ಮಾಡಿ. ಸೊ ಫುಲ್ ಮನೆ ಪೇಂಟಿಂಗ್ ಶುರುವಾಗಿದೆ. ಯಾವ ಪೇಂಟು, ಎಷ್ಟು ಖರ್ಚು ಬಿತ್ತು ಎಲ್ಲ ಹೇಳ್ತೀನಿ. ಮಕ್ಕಳಂತೂ ಫುಲ್ ಹೆದ್ರುಕೊಂಡು ಎಲ್ಲೆಲ್ಲೆಲ್ಲ ದಿಕ್ಕಾಪಾಲಾಗಿದ್ದಾರೆ. ಇವತ್ತು ಫುಲ್ ಡೇ ಬೆಂಡು. ನಮ್ಮಪ್ಪ ಡ್ಯೂಟಿಗೆ ಎಸ್ಕೇಪು, ನಾನು ನಮ್ಮಮ್ಮ ಫುಲ್ ಬೆಂಡು. ನೋಡಿ, ಇದು ಫಸ್ಟು ರೂಮ್ದು. ನನ್ನ ರೂಮ್ದಲ್ಲಿ ಸ್ವಲ್ಪ ಆಲ್ರೆಡಿ ಲಗೇಜ್ ಇಳಿಸಿದ್ದೀವಿ. ಇದು ನಮ್ಮ ಅಪ್ಪನ ರೂಮ್ ಇಳಿಸ್ತಾ ಇದ್ದಾರೆ ಇವಾಗ. ಇದನ್ನೆಲ್ಲ ಸರಿ ಮಾಡ್ಕೋಬೇಕೀಗ. 3 ಜನ ಬರ್ತಾರೆ, ನೀಟಾಗಿ ಪೇಂಟ್ ಹೊಡಿತಾರೆ ಈಗ. ಒಬ್ಳಿಗೆ ಮನೇಲಿ ಭಯ ಭಕ್ತಿ ಏನೂ ಇಲ್ಲ. ಏಯ್, ಮುಖ ಪೇಂಟ್ ಹೊಡ್ಕೊತೀಯ, ಇರೋ ಕಲರ್ ಸಾಕು. ಇವಳು ದೊಡ್ಡ ಇವಳು ಭಯ ಭಕ್ತಿ ಇಲ್ಲ. ಎಲ್ಲ ಮುದ್ರಕೊಂಡು ಮಲ್ಕೊಂಡವ್ರೆ ಒಳಗಡೆ, ಎಲ್ಲ ಬೆಚ್ಚಿಕೊಂಡ್ಬಿಟ್ಟವ್ರೆ ಕೆಳಗಡೆ. ಇವಳೊಬ್ಳು ಮಾತ್ರ ತಿರ್ಗ್ತಾವಳೆ. ಭಯ ಭಕ್ತಿನೇ ಇಲ್ಲ ಅವಳಿಗೆ. ಬಾಮ ಗುಲಾಬಿ, ಹಂಗೆಲ್ಲ ಮಾಡಬಾರ್ದು ಬಾ ಬಂಗಾರ. ನೋಡಿ, ನೆಗಡಿ ಆಗೋದೇ ಅವಳು ಫಸ್ಟ್. ಅವಳಿಗೆ ನೋಡಿ ಓಡ್ರ. ಏನು ಒಳ್ಳೆ ಬುದ್ಧಿ ಕಲಿಸಿದ್ಯಾ ಅವಳಿಗೆ. ಅವಳಿಗೆ ಯಾರು ಹೊಸಬ್ರು ಬಂದರೆ ಹಿಂಗೆ ಆಡೋ ಸಂಭ್ರಮ ಅವಳಿಗೆ. ಶೋಕೇಸ್ ಆಗ್ತಾ ಇದೆ. ಈ ಕಡೆ ಬಾತ್ರೂಮು, ಆ ಕಡೆ ಅಪ್ಪನ ರೂಮ್ ಆಯಿತು. ಸೊ ಇನ್ನೊಂದು ಕಡೆಯಿಂದ ಮಾಡ್ಕೊಂಬರ್ತಾ ಇದ್ದಾರೆ. ಎಲ್ಲ ಡಬಲ್ ಕೋಟ್ ಆಗ್ತಾ ಇದೆ ಆಲ್ರೆಡಿ. ಯುಗಾದಿಗೆ ಸಂಭ್ರಮ ಅಲ್ಲ, ಈ ಶಿವರಾತ್ರಿ ಫಸ್ಟು. ಶಿವರಾತ್ರಿ ಸಂಭ್ರಮ, ಸ್ವಲ್ಪ ಯುಗಾದಿ ಸಂಭ್ರಮ, ಹೊಸ ವರ್ಷ. ಅಪ್ಪನ ರೂಮ್ ಆಯಿತು, ಲಗೇಜು ಜೋಡಿಸಾಯಿತು. ಇದು ಬ್ಲೂ ಆ್ಯಂಡ್ ಪರ್ಪಲ್ ವೈಲೆಟ್ ಕಲರ್ ಆಗಿದೆ. ಇವಾಗ ಹಾಲ್ ಹೊಡಿತಾ ಇದ್ದಾರೆ. ಹಾಲ್ ಟೈಮ್ ತೊಗೊಳುತ್ತಲ್ಲ, ಸೊ ರೂಮ್ ಆಯಿತು. ಡ್ರೈ ಆಗಬೇಕೆಲ್ಲ. ಇವಾಗ ಹಾಲು, ಇಲ್ಲಿ ಮೇಲೆ ಸೀಲಿಂಗು, ಇಲ್ಲಿ ಕಲರ್ ಚೆನ್ನಾಗಿ ಕಾಣಿಸ್ತಾ ಇದೆ. ನಮ್ಮ ಅಮ್ಮಗೂ ಸ್ವಲ್ಪ ಕಲರ್ ಪೇಂಟ್ ಹೊಡಿಸ್ತೀನಿ ಅಂದರೆ ಮಗಳ ಮದುವೆನಾ ಅಂತಾರೆ. ಏನು ಹೇಳ್ತೀರಾ? ಮದುವೆಗೆ ಪೇಂಟ್ ಹೊಡಿಸ್ಬೇಕಂತ ಏನಿಲ್ಲ, ಮನೆ ಗಲೀಜಾಗಿದ್ರು ಪೇಂಟ್ ಹೊಡಿಸ್ ಅಷ್ಟೇ. ಮನೆ ಗಲೀಜಾಗಿರೋದೇ ಪೇಂಟ್ ಹೊಡಿಸ್ತಾ ಇರೋದು ನಾವು. ಹಾಲ್ ಆಗಿದೆ ಇವಾಗ. ನೋಡಿ, ಈ ಥರ ಬಂತು. ಬ್ಲೂ ವೈಲೆಟ್, ಬ್ಲೂ. ಇದು ರೂಮು ಹಿಂಗೆ ಸೂಪರ್. ಫಿನಿಶ್ ಆದ್ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ. ಎಲ್ಲ ತಿಪ್ಪೆ ಆಗಿದೆ. ಇವಾಗ ನನ್ನ ರೂಮ್ ಮಾಡ್ತಾಯಿದ್ದಾರೆ. ನನ್ನ ರೂಮು ಹೆವಿ ಹಿಂಸೆ ಅಂದ್ಕೊಳ್ಳಿ ಇವಾಗ. ಇನ್ನು ಬಾತ್ರೂಮು, ಅಡುಗೆ ಮನೆ ಪೇಂಟಿಂಗು. ನನ್ನ ರೂಮು ಲಗೇಜ್ ಮಯ ಆಗಿರೋದ್ರಿಂದ ಜಾಗ ಇಲ್ಲ ಅಲ್ಲ, ಅದಕ್ಕೆ ಫುಲ್ ಆದಮೇಲೆ ಮಾಡ್ತಾಯಿದ್ದಾರೆ. ಅದನ್ನು ಕೇಳಿ ಏನು ಮಾಡೋಕ್ಕಾಗ್ತಿಲ್ಲ, ಕತ್ತಿಡ್ಕೊಂಡ್ಬಿಟ್ಟಿದೆ. ಮಕ್ಕಳೆಲ್ಲ ಜಾಲಿ, ಮಕ್ಕಳು ಪೇಂಟ್ ಆಗಿದ್ರೆ ಸಾಕಾಗಿದೆ. ಸೊ ಫೈನಲಿ ಆಯಿತು. ಇವಾಗ ಫುಲ್ಲು ಸೆಟಪ್ ಆಮೇಲೆ ತೋರಿಸ್ತೀನಿ, ಯಾಕಂದರೆ ಸಖತ್ ಗಲೀಜು. ಇನ್ನೂ ಕ್ಲೀನ್ ಮಾಡ್ತಾನೇ ಇದ್ದೀವಿ. ಎಲ್ಲ ಫೈನಲ್ ಸೆಟಪ್ ಆಗಿ ಗುಡಿಸಿ ಒರೆಸಿ ಎಲ್ಲ ಸೆಟ್ ಆದಮೇಲೆ ತೋರಿಸ್ತೀನಿ. ಪ್ರೈಸು ಹೇಳ್ತೀನಿ ಎಷ್ಟಾಯಿತು ಅಂತ, ಯಾಕಂದರೆ ನಮ್ಮ ಓನರೇ ಮಾಡಿಸಿದಲ್ವಾ, ಸೊ ನಮಗೆ ಕಮ್ಮಿನೇ ಇರುತ್ತೆ. ಇನ್ನೂ ಕೆಲಸ ಮುಗ್ದಿಲ್ಲ ನಮ್ಮದು. ಮಕ್ಕಳೆಲ್ಲ ಇವಾಗ ಬಂದವ್ರೆ ಆಚೆ ಕಡೆಗೆ. ಫುಲ್ಲು ಭಯ. ಆಲ್ಮೋಸ್ಟ್ 6 ಗಂಟೆ ಮುಗೀತು. ಬೆಳಗ್ಗೆ ಒಂದು 10 ಗಂಟೆ ಶುರು ಮಾಡಿದ್ದು, ಎಲ್ಲ ಮುಗೀತು. ಇವಾಗ ಒಂದು ಸ್ವಲ್ಪ ನಾವು ಎತ್ತಿಡಬೇಕು, ಮಾಡ್ಕೋಬೇಕು. ಇಷ್ಟೇ ಕ್ಲೀನಿಂಗ್ ಇರೋದೀಗ. ಇಷ್ಟೇನಾ? ಅಯ್ಯೋ, ಹಿಡಿಯುತ್ತೆ, ಕೈ ಕಾಲು ನೋಯ್ತದೆ. ಮಾಡ್ಬೇಕು ಇವಾಗ. ಮಾಡಿಬಿಡೋಣ ಇಷ್ಟೊಂದು ಕೆಲಸನ. ಇವತ್ತು ಒಟ್ಟರಲ್ಲಿ ಕ್ಲಿಯರ್ ಆಗ್ಬಿಡ್ತದೆ ಮನೆ. ಅವ್ನು ನೋಡೇ ಅವನ್ನ. ಓಕೆ, ಭಯ ಬಂದ್ಬಿಟ್ಟಿದ್ರು ಮನೆಗೆ ಪೇಂಟ್ ಹೊಡೆದ್ಬಿಟ್ಟಲ್ಲ ಅಂತ. ಪರ್ಪಲ್ ಆ್ಯಂಡ್ ಬ್ಲೂ ಕಾಂಬಿನೇಷನ್, ಎಲ್ಲ ಏಷ್ಯನ್ ಪೇಂಟು. ಸೊ ಫೈನಲಿ ಆಗಿದೆ. ಕಿಚನ್ನು ಫುಲ್ ಪರ್ಪಲ್. ನನ್ನ ರೂಮು ಇಲ್ಲಿ ಹಿಂಗೆ. ಆದರೆ ಇನ್ನೂ ಮನೆ ಕೆಲಸ ಮಾತ್ರ ಮುಗ್ದಿಲ್ಲ, ಇನ್ನೂ ಮಾಡ್ತಾನೇ ಇದ್ದೀವಿ. ಅದು ಇದು ಕ್ಲೀನಿಂಗ್ ಆಗ್ತಾನೇ ಇದ್ದಾವೆ. ಸ್ವಲ್ಪ ಟೈಮ್ ತೊಗೊಳುತ್ತಲ್ವ. ಇಲ್ಲಿ ಇದು ಅಪ್ಪನ ರೂಮು ಎಲ್ಲ ಆಯಿತು. ನಮಗೆಲ್ಲ ಸುಣ್ಣ ಬಣ್ಣ, ಮನೆಗೆ ಸುಣ್ಣ ಬಣ್ಣ ಆಗಿದೆ. ಮಕ್ಕಳಿಗೆ ಇವಾಗ ಸುಣ್ಣ ಬಣ್ಣ ಆಗಿದ್ದು ಕ್ಲೀನಿಂಗ್ ನಡೀತಾ ಇದೆ. ಕೂರಿಗೆ ಸ್ನಾನ ನಡೀತಾ ಇದೆ. ನಿನ್ನೆ ಅವಳಿಗೂ ವ್ಯಾಕ್ಸಿನೇಷನ್ ಆಯಿತು. ಇಲ್ಲಿಂದ್ಕೊ. ಎಲ್ಲರಿಗೂ ಸ್ನಾನ. ಈ ಕಳ್ಳನ ಮಕ್ಕಳೆಲ್ಲ ಓಡ್ತಾ ಬಿದ್ದವ್ರು ಇಲ್ಲಿ ಮೆತ್ಮೆತ್ಗೆ. ಮೊನ್ನೆ ಪೇಂಟ್ ಎಲ್ಲ ಮಾಡ್ಕೊಂಡಿದ್ದಾರವ ತಿರ್ಕೊಂಡು. ಅಮ್ಮ ಬಂಗಾರಿ, ಕುರಿ ಬಂಗಾರಿ, ಸ್ನಾನ ಮಾಡಿಸ್ಕೊಳ್ಳಿ ಪಾಪ. ನಾನು ಅದನ್ನೇ ಮಾಡಿಸ್ಕೊಂತ ಇರೋದು ಅಕ್ಕ. ಮೈ ಎಲ್ಲ ಸುಣ್ಣ ಬಣ್ಣ ಮಾಡ್ಕೊಂಡಿದ್ದಾರೆ ಇವರುವೆ. ಇವಳು ಓಕೆ. ಈ ಹುಚ್ಚಿನ ನೋಡಿ ನೀವು. ತಲೆ ಎಲ್ಲ
ಪೇಂಟ್ ಮಾಡ್ಕೊಂಡವಳೆ ಗುಲಾಬಿ. ಏನಂದರೆ ಪೇಂಟರ್ ಹಿಂದೆನೇ ಬಿದ್ದಿಲ್ಲಲ್ಲ ನಿನ್ನೆ, ಫುಲ್ ಡೇ ಬಿದ್ದಿದ್ಲು ಪೇಂಟರ್ ಹಿಂದೆ ಉಜ್ಕೊಂಡು. ನೋಡಿ ಮೈಯೆಲ್ಲ ಪೇಂಟ್ ಮಾಡ್ಕೊಂಡವಳೆ. ಈ ಫಸ್ಟಿಗೆ ಕೋತಿಗೆ ಮಾಡಿಸ್ಬೇಕು, ಈ ಕೋತಿಗೆ. ಅವಳಲ್ಲಿ ಇವನು ಗೌರಿ ಗೌರಿ ಅಂತೂ ಹುಚ್ಚಿ ಆಗೋಳೆ, ಕಲರ್ ಫುಲ್ ಚೇಂಜು, ಎಲ್ಲ ಕಳ್ರಾಗ್ಬಿಟ್ಟವ್ರೆ. ಹ್ಞೂ, ಎಲ್ಲರಿಗೂ ಒಂದು ಕಡೆಯಿಂದ ಸ್ನಾನ. ಸೊ ಇದು ಇವಾಗ ನಮ್ಮನೆ ಕಲರ್ ಫುಲ್ ನೀಟು. ಬಟ್ ಇವಾಗ ಇನ್ನೂ ಎಲ್ಲ ಸ್ವಲ್ಪ ಸ್ವಲ್ಪ ಹಂಗಂಗೆ ಹಾಕಿದ್ದೀವಿ, ಮಾಡಬೇಕು. ಅದು ಸ್ವಲ್ಪ 2 ದಿನ ಬೇಕು ಎಲ್ಲ ಸುಧಾರಿಸ್ಕೊಂಡು ನಾವು ಮಾಡೋಕ್ಕೆ. ಕೈ ಕಾಲೆಲ್ಲ ಹೋಗ್ಬಿಡೈತೆ. ಇದು ಕತೆ ನಮ್ಮದು. ಸೊ ಹೆಂಗಿದೆ ಕಲರು? ಸ್ವಲ್ಪ ಬ್ರೈಟ್ ಆಗಿದೆ. ಲಾಸ್ಟ್ ಟೈಮು ಬ್ಲೂ ಆ್ಯಂಡ್ ಕ್ರೀಮ್ ಇತ್ತು, ಬಟ್ ಈ ಸಲ ವೈಲೆಟ್ ಆ್ಯಂಡ್ ಬ್ಲೂ ಮಾಡಿಸಿದ್ದೀವಿ, ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಸೊ ಹೆಂಗಿದೆ ಕಲರು ಕಮೆಂಟಲ್ಲಿ ತಿಳಿಸಿ. ಅಲ್ಲಿ ನೋಡಿ ಸರ್ಕಸ್ ನೋಡಿ, ಸರ್ಕಸ್ ನೋಡಿ, ನೋಡ್ತಾ ಇರ್ಬೇಕು ಸರ್ಕಸ್ನ ಹೆಂಗೆ ಮಾಡ್ತಾರೆ ಅಂತ. ಓವರಾಲು 11,000 ಬಿತ್ತು ನಮಗೆ ಇವಾಗ. ಫುಲ್ ಪೇಂಟು, ಆಮೇಲೆ ಕಿಚನಲ್ಲಿ ರೆಡ್ ಆಕ್ಸೈಡ್ ಎಲ್ಲ ಮಾಡಿಸಿರೋದು, ಅದೆಲ್ಲ ಒಣಗಬೇಕು, ಇನ್ನೂ ಒಣಗಿಲ್ಲ, ತುಂಬ ಲೇಟ್ ರೆಡ್ ಆಕ್ಸೈಡ್ ಎಲ್ಲ ಒಣಗೋಕ್ಕೆ. ಫುಲ್ ಕಂಪ್ಲೀಟಾಗಿ ಮನೆ ಪೇಂಟ್ ಆಗಿದೆ. ಇಷ್ಟು ಫುಲ್ಲು ಬೆಂಡು, ಕೈ ಕಾಲೆಲ್ಲ ನೋವು, ನೆಗಡಿ, ಕೆಮ್ಮು ಎಲ್ಲ ಶುರುವಾಗಿದೆ ಸ್ಮೆಲ್ಲಿಗೆ. ಮಕ್ಕಳಿಗೇನಾಗಿಲ್ಲ, ಅದೆಲ್ಲ ಪೆಟ್ ಫ್ರೆಂಡ್ಲಿ ಇರ್ತವೆ ಪೇಂಟೆಲ್ಲ, ಏನು ತೊಂದರೆ ಇಲ್ಲ. ಬಟ್ ಅವ್ರಿಗೆ ಸ್ನಾನ ಮಾಡಿಸ್ಬೇಕಲ್ವ, ಅದೇ ಪ್ರಾಬ್ಲಮ್. ನೋಡಿ ಹೆಂಗಾಗಿದ್ದಾಳೆ ಹುಚ್ಚಿ ಗೌರಿಯೇ, ಮಖ ತೋರ್ಸು ನಿಂದಲ್ಲಿ ಹೆಂಗಾಗಿದೆಯಾ ಅಂತ. ಫುಲ್ಲು ಪಿಂಕಿ ಆಗೋಳೆ ಇವಳು ಪೇಂಟ್ ಮಾಡ್ಕೊಂಡಿರಂಗೆ ಅಲ್ವೇನೆ ಗೌರಿ? ಇಲ್ಲಿ ನೋಡಲ್ಲಿ ಹಾಂ